ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ವಿ ಎಚ್ ಡಿ ರೇವಣ್ಣ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಹಳಷ್ಟು ನಾಯಕರ ಮನೆಗೆ ಭೇಟಿ ಕೊಡ್ತಾ ಇದ್ದಂಥ ಸಂದರ್ಭ, ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಅವರನ್ನ ತಮ್ಮ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವಂತೆ ಕೇಳ್ಕೊಳ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಅಂದ್ರೆ ತಮ್ಮ ಪುತ್ರನಿಗೆ ಇದೀಗ ಕಾಂಗ್ರೆಸ್ ನಾಯಕ ಬಿ ಶಿವರಾಮ್ ಅವರ ಮನೆಗೆ ಪ್ರಜ್ವಲ್ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಲೀಡರ್ ಮನೆಗೆ ಜೆಡಿಎಸ್ ಅಭ್ಯರ್ಥಿ ವಿಸಿಟ್ ಕೊಟ್ಟಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಶಿವರಾಮ್ ಅವರ ಮನೆಗೆ ಭೇಟಿ ಕೊಟ್ಟು ಬೆಂಬಲವನ್ನ ಕೋರ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸಹಕರಿಸುವಂತೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಶಿವರಾಮ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೋಸ್ತಿ ಸರ್ಕಾರ ರಚನೆ ನಂತರದಿಂದ ಕೈ ಅಸಮಾಧಾನ ಇದೆ. ವಿರೋಧವನ್ನ ಮರೆತು ಶಿವರಾಮ್ ಮನೆಗೆ ಪ್ರಜ್ವಲ್ ರೇವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಗೆ ಇಲ್ಲಿ ನೋಡ್ತಾ ಇದೀವಲ್ಲ, ಶಿವರಾಮ್ ಅವರ ಮನೆಗೆ ಪ್ರಜ್ವಲ್ ಅವರು ಭೇಟಿ ಕೊಟ್ಟಂತ ಸಂದರ್ಭ. ಆ ಭಾಗದ ಕಾಂಗ್ರೆಸ್ನ ನಾಯಕ ಶಿವರಾಮ್ ಅವರು ಜೊತೆಗೆ ಎಚ್ ಡಿ ರೇವಣ್ಣ ಅವರು ಭೇಟಿ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಎಚ್ ಡಿ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಸ್ವಲ್ಪ ತಮ್ಮ ಅಸಮಾಧಾನವನ್ನು ಕೂಡ ಹೇಳ್ಕೊಂಡ್ರು ಅನ್ನೋದು ಕೂಡ ನಾವು ಕೇಳ್ಪಡ್ತಾ ಇರುವಂಥ ಮಾಹಿತಿ. ಅಂದರೆ ಭಾಳಷ್ಟು ಕಾಟ ಕೊಟ್ಟಿದ್ದಾರೋ ಅಥವಾ ಭಾಳಷ್ಟು ಸಮಸ್ಯೆ ಮಾಡಿದಾರೋ ಅಥವಾ ನಮ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ವೋ ಅಂತ ಒಂದಷ್ಟು ಕಂಪ್ಲೇಂಟ್ಸನ್ನು ಹೇಳಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅದೆಲ್ಲ ಮೀರಿ ದ್ವೇಷ ಮರೆತು ನಮಗೆ ಸಹಾಯ ಮಾಡಬೇಕು, ನಮಗೆ ಸಹಕಾರ ಕೊಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಈ ಸಂದರ್ಭದಲ್ಲಿ ಕೋರಿಕೊಂಡರು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಬೆಳಗ್ಗೆ ಮಾಜಿ ಶಾಸಕ ಪುಟ್ಟೇಗೌಡ ಅವರ ನಿವಾಸಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಅವರ ತಾಯಿ ಕೂಡ ಇದ್ರು, ತಂದೆ ಕೂಡ ಇದ್ರು, ಅಂದರೆ ಭವಾನಿ ರೇವಣ್ಣ ಅವರು ಕೂಡ ಇದ್ರು. ಆಮೇಲೆ ಈ ಕಡೆ ಎಚ್ ಡಿ ರೇವಣ್ಣ ಅವರು ಕೂಡ ಇದ್ರು. ಬಟ್ ಶಿವರಾಮ್ ಅವರ ನಿವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ಅವರು ಒಬ್ಬರೇ ಹೋಗಿದ್ದಾರೆ. ಪ್ರಜ್ವಲ್ ಅವರು ಹೋಗಿ ಶಿವರಾಮ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಶಿವರಾಮ್ ಅವರ ಬಳಿ ಬಹಳಷ್ಟು ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಮಗೆ ನಿಮ್ಮ ಬೆಂಬಲ ಬೇಕು ಅಂತ ಕೋರಿಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಿರುವಂಥ ಮಾಹಿತಿ. ಓಕೆ, ಎಚ್ ಡಿ ರೇವಣ್ಣ ಅವರು ಕೂಡ ಹೋಗಿದ್ದಾರೆ. ನಾವಿಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಕೇವಲ ಪ್ರಜ್ವಲ್ ಮಾತ್ರ ಅಲ್ಲ, ಎಚ್ ಡಿ ರೇವಣ್ಣ ಅವರು ಕೂಡ ಹೋಗೋದ್ರೊಂದಿಗೆ ನಿಮ್ಮ ಸಹಾಯ ಬೇಕು ಅಂತ ಕೋರಿಕೊಂಡಿದ್ದಾರೆ. ಅವರಿಗೆ ಅಷ್ಟೇ ಉತ್ತಮವಾದಂಥ ರೀತಿಯಲ್ಲಿ ಸ್ವಾಗತವನ್ನು ಕೋರಿದ್ರು ಕೂಡ ಶಿವರಾಮ್ ಅವರು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಒಂದಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.